4 ಅಂಕದ ಮೊದಲನೇ ಪ್ರಶ್ನೆ, ಅದು 34ನೇ ಪ್ರಶ್ನೆ. 4 ಅಂಕದ ಮೊದಲನೇ ಪ್ರಶ್ನೆ, 34ನೇ ಪ್ರಶ್ನೆ. ಪ್ರಶ್ನೆಯನ್ನು ಓದೋಣ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ. ಇಲ್ಲಿ ರೇಖಾತ್ಮಕ ಸಮೀಕರಣಗಳ ಜೋಡಿ ಯಾವುದು? x + y = 6 ಮತ್ತು 2x + y = 10. ಇಲ್ಲಿ ನಾವು ನಿರ್ದೇಶಾಂಕಗಳ ಜೊತೆಯನ್ನು, ಪ್ರತಿಯೊಂದು ಸಮೀಕರಣಕ್ಕೂ 2 ಜೊತೆ ನಿರ್ದೇಶಾಂಕಗಳನ್ನು ಕಂಡುಹಿಡಿದು ನಾವು ನಕ್ಷೆಯನ್ನು ಎಳೆಯೋಣ. ಈಗ ಮೊದಲನೆಯ ಸಮೀಕರಣ ಯಾವುದು? x + y = 6. ಇದಕ್ಕೆ ನಾವು ಕಾಲಮನ್ನು ಹಾಕೋಣ. x ಮತ್ತು y ಬರೆಯೋಣ. ನಿಮಗೆ ನಾನು ಸುಲಭದ ವಿಧಾನವನ್ನು ಇವಾಗಲೇ ಹೇಳಿದ್ದೀನಿ. ನೀವು ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಇದನ್ನು ಗಮನಿಸಿದ್ದೀರಾ. ಈಗ ನಾವು ಇಲ್ಲಿ ಏನು ಮಾಡಬೇಕು? ಎಕ್ಸ್ನ ಬೆಲೆಯನ್ನು 0 ಹಾಕ್ಕೋಬೇಕು, 0 ಹಾಕ್ಕೋಬೇಕು. ಅದಕ್ಕೆ ಇಲ್ಲಿ ಹಾಕೋಣ. ಕಾಲಮಲ್ಲಿ ಎಕ್ಸ್ನ ಬೆಲೆಯನ್ನು 0 ಹಾಕೋಣ. ಆವಾಗ ಎಕ್ಸ್ 0 ಆಗುತ್ತೆ ಅಂದರೆ ಎಕ್ಸ್ ಅಲ್ಲಿ ಇರಲ್ಲ. ಏನು ಮಾತ್ರ ಉಳ್ಕೊಳ್ಳುತ್ತೆ? ವೈ ಮಾತ್ರ ಉಳ್ಕೊಳ್ಳುತ್ತೆ. ವೈನ ಬೆಲೆ ಎಷ್ಟು ಆದಂಗಾಯಿತು? 6 ಆದಂಗಾಯಿತು. ಎಕ್ಸ್ 0 ಆದಾಗ ವೈನ ಬೆಲೆ ಎಷ್ಟು? ವೈನ ಬೆಲೆ 6. ಎಕ್ಸ್ 0 ಆದಾಗ ವೈನ ಬೆಲೆ 6 ಆಯಿತು. ಅದಕ್ಕೆ ಇಲ್ಲಿ ನಾವು 6ಅನ್ನು ಬರೆದ್ವಿ. ನಂತರ ನಾವು ವೈನ ಬೆಲೆಯನ್ನು 0 ಹಾಕೋಣ. ಇಲ್ಲಿ ವೈ ಮುಂದೆ ವೈನ ಬೆಲೆಯನ್ನು 0 ಹಾಕೋಣ. ವೈ ಬೆಲೆ 0 ಆದಾಗ ವೈ ಇರಲ್ಲ. ಅಲ್ಲಿ ವೈ 0 ಆಗಿರೋದ್ರಿಂದ ವೈ ಇರಲ್ಲ. ಕೇವಲ ಏನು ಉಳ್ಕೊಳ್ಳುತ್ತೆ? ಎಕ್ಸ್ ಉಳ್ಕೊಳ್ಳುತ್ತೆ. ಎಕ್ಸ್ನ ಬೆಲೆ ಎಷ್ಟು? 6. ಅದಕ್ಕೆ ನಾವಿಲ್ಲಿ ವೈ 0 ಆದಾಗ ಎಕ್ಸ್ ಎಷ್ಟಾಗತ್ತೆ? 6 ಆಗುತ್ತೆ. 6 ಬರೆಯೋಣ. ಎಕ್ಸ್ನ ಬೆಲೆ 6 ಬರೆಯೋಣ. ಈಗ 0, 6 ಮತ್ತು 6, 0 ಎನ್ನುವ 2 ಜೊತೆ ನಿರ್ದೇಶಾಂಕಗಳು ನಮಗೆ ಸಿಕ್ಕಿದವು. ಎಕ್ಸ್ ಬೆಲೆ 0 ಆದಾಗ ವೈ ಬೆಲೆ 6, ವೈ ಬೆಲೆ 0 ಆದಾಗ ಎಕ್ಸ್ ಬೆಲೆ 6. 0, 6 ಮತ್ತು 6, 0 ಈ 2 ಜೊತೆ ನಿರ್ದೇಶಾಂಕಗಳು ನಮಗೆ ದೊರಕಿದ್ವು. ಈಗ ಎರಡನೇ ಸಮೀಕರಣ ಬರೆಯೋಣ. ಏನದು? 2x + y = 10. ಕೊಟ್ಟಂತಹ ಎರಡನೇ ಸಮೀಕರಣ ಯಾವುದು? 2x + y = 10. ಇಲ್ಲೂ ಕೂಡ ನಾವು ಅದೇ ರೀತಿ ಕಾಲಮ್ ಹಾಕೊಳ್ಳೋಣ. ಈಗ ಎಕ್ಸ್ ಮತ್ತು ವೈ ಬರೆಯೋಣ. ಎಕ್ಸ್ನ ಬೆಲೆಯನ್ನು ಎಕ್ಸ್ನ ಇರಕ್ಕೆ ಇಲ್ಲಿ 0 ಹಾಕೋಣ. 0 ಬರೆಯೋಣ. ಈಗ ಎಕ್ಸ್ 0 ಆದಾಗ ಸಂಪೂರ್ಣ 2x 0 ಆಗುತ್ತೆ. ಅಂದರೆ ಇಲ್ಲಿ ಎಕ್ಸ್ ಇರೋದೇ ಇಲ್ಲ, ಕೇವಲ ವೈ ಮಾತ್ರ ಉಳ್ಕೊಳ್ಳುತ್ತೆ. ಅಂದರೆ y = ಎಷ್ಟು ಬಂತು? 10 ಬಂತು. ಅದಕ್ಕೆ ನಾವು ವೈನ ಬೆಲೆ ಎಷ್ಟು ಬರೆಯೋಣ? ವೈನ ಬೆಲೆ 10 ಬರೆಯೋಣ. ಎಕ್ಸ್ 0 ಆದಾಗ ವೈನ ಬೆಲೆ ಎಷ್ಟು ಬಂತು? 10 ಬಂತು. ವೈನ ಬೆಲೆಯನ್ನು 10 ಬರೆಯೋಣ. ಈಗ ವೈ 0 ಮಾಡೋಣ. ವೈ 0 ಅಂದರೆ ಇಲ್ಲಿ ವೈ ನೀರಕ್ಕೆ ಬರುತ್ತೆ. ನಾವು ವೈ 0ಯನ್ನು ಬರೆಯೋಣ ಇಲ್ಲಿ. ಆಗ ಎಕ್ಸ್ನ ಬೆಲೆಯನ್ನು ಇಲ್ಲಿ ನಾವು ಬರಿಬೇಕು. ಎಕ್ಸ್ನ ಬೆಲೆ ಎಷ್ಟಾಗತ್ತೆ? ವೈ 0 ಆದಾಗ ಇಲ್ಲಿ ವೈ ಇರಲ್ಲ, ಕೇವಲ ಎಕ್ಸ್ ಉಳ್ಕೊಳ್ಳುತ್ತೆ. ಏನಾಯ್ತು ಅವಾಗ? 2x = 10 ಆಯಿತು. 2x = 10 ಆಗುತ್ತೆ. ವೈ 0 ಆದಾಗ 2x = ಏನು ಬಂತು? 10 ಬಂತು. ಈಗ 2x = 10 ಆದರೆ x ಏನಾಗುತ್ತೆ? 10/2 ಆಗುತ್ತೆ. ಯಾಕಂದರೆ ನಮಗೆ ಬೇಕಾಗಿರೋದು ಎಕ್ಸ್ ಬೆಲೆ. ಇಲ್ಲಿ ಇರೋದು 2x ಬೆಲೆ, ನಮಗೆ ಬೇಕಾಗಿರೋದು ಎಕ್ಸ್ನ ಬೆಲೆ ಆಗಿರೋದ್ರಿಂದ ನಾವು x ಏನಾಗುತ್ತೆ? ಈ 2 ಬಲಭಾಗಕ್ಕೆ ಹೋಗಬೇಕು. ಹೋದಾಗ 10/2 ಆಗುತ್ತೆ. 10/2 ಅಂತಂದರೆ ಇಲ್ಲಿ ನಾವು ಭಾಗಿಸಿದ್ರೆ 10ಅನ್ನು 2ರಿಂದ ಭಾಗಿಸಿದ್ರೆ 2 1 2, 2 5 10 ಬಂತು. ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟು ಬಂತು? 5 ಬಂತು. ಎಕ್ಸ್ನ ಬೆಲೆ 5 ಬಂತು. ಇಲ್ಲಿ ಬರೆಯೋಣ. ಅಂದರೆ 2x + y = 0ಯಲ್ಲಿ ಎಕ್ಸ್ನ ಬೆಲೆ 0 ಆದಾಗ ವೈನ ಬೆಲೆ ಎಷ್ಟು? 10. ಎಕ್ಸ್ನ ಬೆಲೆ 0 ಆದಾಗ ವೈನ ಬೆಲೆ 10. ವೈನ ಬೆಲೆ 0 ಆದಾಗ ಎಕ್ಸ್ನ ಬೆಲೆ ಎಷ್ಟು ಬರುತ್ತೆ? 5 ಬರುತ್ತೆ. ಇಲ್ಲಿ 2x = 10 ಬರೋದ್ರಿಂದ x = 5 ಆಗುತ್ತೆ. 10/2 ಆಗುತ್ತೆ. ಈಗ ನಾವು ಇದಕ್ಕೆ ನಕ್ಷೆಯನ್ನು ಎಳೆಯೋಣ. ಇಲ್ಲಿ
ಈ ಎರಡು ನಿರ್ದೇಶಾಂಕಗಳ ಪಟ್ಟಿಯನ್ನು ಉಪಯೋಗಿಸ್ಕೊಂಡು ನಾವು x ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 6, 2x ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10 ಈ ಸಮೀಕರಣಗಳ ಜೋಡಿಗೆ ನಕ್ಷೆಯನ್ನು ಎಳೆದುಬಿಟ್ಟು ಪರಿಹಾರವನ್ನು ಕಂಡುಹಿಡಿಯೋಣ. ಈಗ ನಾವು x ಪ್ಲಸ್ ವೈ ಈಕ್ವಲ್ಸ್ 6 ಮತ್ತು 2x ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10 ಈ ಎರಡು ಸಮೀಕರಣಗಳ ನಕ್ಷೆಯನ್ನು ಎಳೆಯೋಣ. x ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 6ಗೆ ನಿರ್ದೇಶಾಂಕಗಳ ಜೋಡಿ 0 6 6 0 ಮತ್ತು 2x ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 0 ನಿರ್ದೇಶಾಂಕಗಳ ಜೋಡಿ 0 10 5 0. ಈಗ ನಾವು ನಕ್ಷೆಯಲ್ಲಿ x ಅಕ್ಷ ಮತ್ತು y ಅಕ್ಷವನ್ನು ಗುರುತಿಸೋಣ. ಇಲ್ಲಿ ಇದು x ಅಕ್ಷ x x ಡ್ಯಾಶ್ ಮತ್ತು y y ಡ್ಯಾಶ್ ಇದು y ಅಕ್ಷ. ಈಗ ನಾವು x ಅಕ್ಷದ ಮೇಲೆ ಇರುವಂತಹ ಗರಿಷ್ಠ ಸಂಖ್ಯೆಯನ್ನು ಗಮನಿಸೋಣ. ಇಲ್ಲಿ 6 ಇದೆ, ಇಲ್ಲಿ 5 ಇದೆ, ಗರಿಷ್ಠ ಎಷ್ಟಾಗುತ್ತೆ 6 ಆಗುತ್ತೆ. ಹಾಗೆ y ಅಕ್ಷದ ಮೇಲೆ ಗರಿಷ್ಠ 10 ಇದೆ. ಅದಕ್ಕೆ ನಾವು ನಕ್ಷೆಗೆ ಬಂದಾಗ ಇಲ್ಲಿ ಇದು 0 0 ಆಗುತ್ತೆ, ಒರಿಜಿನ್ ಅಂತ ಹೇಳ್ತೀವಿ, ಮೂಲ ಬಿಂದು ಆಗುತ್ತೆ. ಅಲ್ಲಿಂದ ನಾವು x ಅಕ್ಷದ ಮೇಲೆ ಮತ್ತು y ಅಕ್ಷದ ಮೇಲೆ ನಂಬರ್ಗಳನ್ನು ಹಾಕಬೇಕು. ಅದಕ್ಕೆ ನಾವು ಸ್ಕೇಲನ್ನು ಬರೀಬೇಕು. ಇಲ್ಲಿ ಗರಿಷ್ಠ 11ರವರೆಗೆ ಹಾಕೊಳ್ಳೋಣ. ಒಂದೊಂದು ಬಾಕ್ಸಿಗೆ ಒಂದೊಂದು ಹಾಕ್ಕೊಂಡಿದ್ದೀವಿ. ಅಂದರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 1 ಮಾನ ಅಂತ ತೊಗೊಂಡಿದ್ದೀವಿ ನಾವು. 1 2 3 4 ಅಂತ 2 ಅಕ್ಷದ ಮೇಲೆ ಗುರುತಿಸಿದ್ದೀವಿ. 1 2 3 ಹೀಗೆ ಒಂದೊಂದು ಬಾಕ್ಸಿಗೆ ಒಂದೊಂದು ಮಾನವನ್ನು ತೊಗೊಂಡಿದ್ದೀವಿ. x ಅಕ್ಷದ ಮೇಲೂ ಕೂಡ ಅದೇ ರೀತಿ ಮತ್ತು y ಅಕ್ಷದ ಮೇಲೆ ಕೂಡ ಅದೇ ರೀತಿ. ಅದಕ್ಕಾಗಿ ನಾವು ಇಲ್ಲಿ ಸ್ಕೇಲ್ ಏನು ತೊಗೊಂಡಂಗಾಯಿತು, ಸ್ಕೇಲ್ ಇದು 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 1 ಮಾನ. ಈಗ ನಾವು ಮೊದಲನೆಯ ನಕ್ಷೆಯನ್ನು ಎಳೆಯೋಣ. 0 6 x 0 ಇದೆ ಮತ್ತು y 6 ಇದೆ. 0ದಿಂದ 6ಗೆ ಹೋಗೋಣ. ಇಲ್ಲಿ 0 ಇದೆ, xನ ಬೆಲೆ 0. ಅಲ್ಲಿಂದ ನಾವು 6ಗೆ ಹೋಗಬೇಕಂದ್ರೆ ಇಲ್ಲಿಗೆ ಬರಬೇಕು. ಇದು 0 6 ಆಯಿತು. ನಂತರ ಎರಡನೇ ನಿರ್ದೇಶಾಂಕ ನೋಡೋಣ. 6 0 ಇದೆ. 6 0 ಇದು x ಅಕ್ಷದ ಮೇಲೆ ಬರುತ್ತೆ. ಇದು x ಅಕ್ಷದ ಮೇಲೆ ಬರುತ್ತೆ. ನಾವು ಇಲ್ಲಿ ಬಿಂದುವನ್ನು ಈ ರೀತಿಯಾಗಿ ಗುರುತಿಸೋಣ. ಇದು 6 0. ಈಗ ನಾವು ಇಲ್ಲಿ 0 6 ಮತ್ತು 6 0ಯನ್ನು ಕೂಡಿಸೋಣ. ಒಂದು y ಅಕ್ಷದ ಮೇಲೆ ಬರುತ್ತೆ, ಇನ್ನೊಂದು x ಅಕ್ಷದ ಮೇಲೆ ಬರುತ್ತೆ. ಇವೆರಡನ್ನು ನಾವಿಲ್ಲಿ ಕೂಡಿಸೋಣ. ನಂತರ ಎರಡನೇ ನಕ್ಷೆ ಇಲ್ಲಿ 0 10 ಇದು y ಅಕ್ಷದ ಮೇಲೆ ಬರುತ್ತೆ. 5 0 ಇದು x ಅಕ್ಷದ ಮೇಲೆ ಬರುತ್ತೆ. 0 10 ನಾವಿಲ್ಲಿ ಗುರುತಿಸೋಣ. 0 ನೇರಕ್ಕೆ 10ಗೆ ಹೋಗೋಣ. y ಅಕ್ಷದ ಮೇಲೆ ಬರುತ್ತೆ. ಇದು 0 10. ಹಾಗೆ ಎರಡನೇ ನಿರ್ದೇಶಾಂಕ 5 0 ಇದು x ಅಕ್ಷದ ಮೇಲೆ ಬರುತ್ತೆ. x ಅಕ್ಷದ ಮೇಲೆ ಬರುತ್ತೆ. 5 0 ಇದು 5 0. ಈಗ ನಾವು ಈ ಎರಡೂ ಬಿಂದುಗಳನ್ನು ಸೇರಿಸಿ ಎರಡನೇ ನಕ್ಷೆ ಆಗುತ್ತೆ. ಇಲ್ಲಿ 5 0 ಮತ್ತು 10 0 ಈ ಎರಡೂ ನಕ್ಷೆಗಳನ್ನು ಸೇರಿಸೋಣ. ಇಲ್ಲಿ ಮೊದಲನೆಯ ನಕ್ಷೆ ಏನು, x ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 6. ಎರಡನೆಯ ನಕ್ಷೆ 2x ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10. ಈ ಎರಡೂ ನಕ್ಷೆಗಳು ಯಾವ ಬಿಂದುವಿನಲ್ಲಿ ಸಂಧಿಸ್ತಾ ಇದ್ದಾವೆ ಅನ್ನೋದನ್ನು ನಾವು ಮಾರ್ಕ್ ಮಾಡೋಣ. ಮತ್ತು ಆ ಬಿಂದುವನ್ನು x ಅಕ್ಷಕ್ಕೆ ಸೇರುವಂತೆ ಲಂಬ ಮತ್ತು ಅದೇ ಬಿಂದುವು y ಅಕ್ಷಕ್ಕೆ ಸೇರುವಂತೆ ಇನ್ನೊಂದು ಲಂಬವನ್ನು ಎಳೆಯೋಣ. ಇಲ್ಲಿ ಇದು x ಅಕ್ಷವನ್ನು 4ರಲ್ಲಿ ಸಂಧಿಸಿದೆ, y ಅಕ್ಷವನ್ನು 2ರಲ್ಲಿ ಸಂಧಿಸಿದೆ. ಇದು xನ ಬೆಲೆ, ಇದು yನ ಬೆಲೆ. ಆದ್ದರಿಂದ x ಇಸ್ ಈಕ್ವಲ್ಸ್ ಟು ಎಷ್ಟಾಯಿತು, x ಇಸ್ ಈಕ್ವಲ್ಸ್ ಟು 4, y ಇಸ್ ಈಕ್ವಲ್ಸ್ ಟು 2. ಪರಿಹಾರ ಏನು ಅಂತಾಯಿತು, ಪರಿಹಾರ x ಇಸ್ ಈಕ್ವಲ್ಸ್ ಟು 4, y ಇಸ್ ಈಕ್ವಲ್ಸ್ ಟು 2. ಹೀಗೆ ನಾವು ನಕ್ಷೆಯ ಮೂಲಕ ಕೊಟ್ಟಂತಹ ಎರಡು ಸಮೀಕರಣಗಳನ್ನು ಬಿಡಿಸಿದ್ವಿ. ಯಾವ ಎರಡು ಸಮೀಕರಣವನ್ನು, x ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 6 ಮತ್ತು 2x ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 10.